ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ನಿರೂಪಣೆಯನ್ನು ಅದ್ಭುತವಾಗಿ ಎಲ್ಲರೂ ಹೌದೆನ್ನುವಂತೆ ಮಾಡಬೇಕಾದ್ರೆ ಅಲ್ಲಿ ನೀವು ಬಳಸುವಂತಹ ಪದಪ್ರಯೋಗಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಯಾವ್ಯಾವ ರೀತಿಯಾದಂಥ ಪದಪ್ರಯೋಗಗಳನ್ನು ಅಥವಾ ಅಲ್ಲಿರುವ ನುಡಿಮತ್ತುಗಳನ್ನು ಅಥವಾ ಕವನಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ಎಸ್, ಇಲ್ಲಿ ಒಂದು ಕವನದ ಶಹರಿಯನ್ನು ಕೊಟ್ಟಿದ್ದೇವೆ, ನೋಡ್ತಾ ಬನ್ನಿರಿ. ಬೆಳಕೊಂದು ಮೂಡಿದಾಗ ಕತ್ತಲೆಯು ಕರಗುತ್ತದೆ. ಒಳ್ಳೆಯ ಮಾತೊಂದು ಮೂಡಿದಾಗ ಮನಸ್ಸುಗಳು ಬೆಸೆಯುತ್ತವೆ. ಒಳ್ಳೆಯ ಮಾತೊಂದು ಮಾತನಾಡಿದಾಗ ಮನಸ್ಸುಗಳು ಬೆಸೆಯುತ್ತವೆ. ಇಂದು ಇಲ್ಲಿ ಸೇರಿರುವುದು ಕೇವಲ ಜನರಲ್ಲ, ಒಂದು ಭಾವನೆಯ ಸಾವಿರಾರು ಹೃದಯಗಳು. ಮಾತುಗಳಿಗೆ ಮೆರಗು ನೀಡಲು ಮನಸ್ಸುಗಳಿಗೆ ಸ್ಫೂರ್ತಿ ತುಂಬಲು ನೆನಪಿನಲ್ಲಿ ಉಳಿಯುವ ಕ್ಷಣಗಳನ್ನು ಕಟ್ಟಲು ಈ ಸುಂದರ ವೇದಿಕೆ ಇಂದು ಸಜ್ಜಾಗಿದೆ ಅಂತ ಹೇಳ್ತಾ ಮುಂದಿನ ಒಂದು ಅಧ್ಯಾಯಕ್ಕೆ ಬನ್ನಿ, ಜ್ಞಾನದ ಜ್ಯೋತಿಯನ್ನು ಬೆಳಗೋಣ, ಸಾಧನೆಯ ಹೆಜ್ಜೆಯನ್ನು ಸ್ಮರಿಸೋಣ. ಸ್ನೇಹದ ಹಸ್ತಗಳನ್ನು ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯ ಶಿಖರಕ್ಕೆ ಏರಿಸೋಣ ಅಂತ ಹೇಳ್ತಾ ಇನ್ನು ಸ್ವಾಗತವನ್ನು ಮಾಡುವಾಗ ಅಂದರೆ ಗಣ್ಯರನ್ನು ಸ್ವಾಗತ ಮಾಡ್ಕೋಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಬನ್ನಿರಿ. ಹೂವುಗಳು ಅರಳಿದರೆ ತೋಟಕ್ಕೆ ಸೊಬಗು, ಮುತ್ತು ಸೇರಿದರೆ ಮಾಲೆಗೆ ಮೆರಗು, ಮಹನೀಯರು ಸೇರಿದರೆ ವೇದಿಕೆಗೆ ಗೌರವ. ನಿಮ್ಮ ಆಗಮನದಿಂದ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೂ ವೈಭವ ಅಂತ ಹೇಳ್ತಾ ನೆಕ್ಸ್ಟ್ ಈಗಲ್ಲಿ ಮಾತಾಡಿದ ಸಂದರ್ಭದಲ್ಲಿ ನೋಡ್ತಾ ಬನ್ನಿರಿ. ತಮ್ಮ ಮಾತಿನಿಂದ ಯಶಸ್ವಿ ತೋರಿದವರು, ತಮ್ಮ ಕಾರ್ಯದಿಂದ ಮಾದರಿಯಾದವರು, ತಮ್ಮ ಸಾಧನೆಯಿಂದ ಸಮಾಜಕ್ಕೆ ಬೆಳಕಾದವರು, ಇಂತಹ ಗಣ್ಯರ ಸಾನ್ನಿಧ್ಯ ಇಂದು ನಮ್ಮೆಲ್ಲರ ಹೆಮ್ಮೆ. ಈ ರೀತಿಯಾಗಿ ಬಳಸ್ಕೋಬಹುದು. ನೆಕ್ಸ್ಟ್, ಇತಿಹಾಸವನ್ನು ಓದಿದವರು ಅನೇಕರಿದ್ದಾರೆ, ಆದರೆ ಇತಿಹಾಸವನ್ನು ಸೃಷ್ಟಿಸಿದವರು ಕೆಲವರಿದ್ದಾರೆ. ಮಾತನಾಡುವವರು 1000 ಇದ್ದಾರೆ, ಆದರೆ ಮಾತಿಗೆ ಅರ್ಥ ಕೊಡುವವರು ಕೆಲವರಿದ್ದಾರೆ. ಕನಸುಗಳು ಕಾಣುವವರು ಹಲವರಿದ್ದಾರೆ, ಕನಸಿಗೆ ರೆಕ್ಕೆ ಕಟ್ಟುವವರು ಕೆಲವರಿದ್ದಾರೆ. ಕಾಲ ಬದಲಾಗುತ್ತದೆ, ದಿನಗಳು ಕಳೆಯುತ್ತವೆ, ಆದರೆ ಸಮಾಜಕ್ಕಾಗಿ ಬದುಕಿದ ಮಹನೀಯರ ಹೆಜ್ಜೆ ಗುರುತುಗಳು ಎಂದಿಗೂ ಅಳಿಯುವುದಿಲ್ಲ. ಅಂತಹ ಮಹತ್ವದ ವ್ಯಕ್ತಿತ್ವಗಳನ್ನು ಸ್ಮರಿಸುವ, ಅಂತಹ ಮೌಲ್ಯಗಳನ್ನು ಮೆಲುಕು ಹಾಕುವ, ಅಂತಹ ಕ್ಷಣಗಳಿಗೆ ಸಾಕ್ಷಿಯಾಗುವ ಇಂದಿನ ಈ ಅದ್ಭುತ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿ ಆಗೋಣ ಅನ್ನುವಂಥದ್ದನ್ನು ಇದನ್ನು ಆರಂಭಿಕವಾಗಿ ನೀವು ಹೇಳಿದರೆ ಇನ್ನೂ ಅದ್ಭುತವಾದಂತಹ ಕಾರ್ಯಕ್ರಮ ಮೂಡಿಬರುತ್ತೆ. ಇನ್ನು ಇದೆಲ್ಲ ಆದ ನಂತರ ಕೊನೆಗೆ ಸಮಾರಂಭ ಅಂತ ಇರ್ತಾ ಹೋಗ್ತದೆ. ಅಲ್ಲಿ ಸಮಾರಂಭಕ್ಕೆ ಏನು ಮಾಡಬೇಕು ಅಂದರೆ, ಕಾರ್ಯಕ್ರಮ ಮುಗಿಯಬಹುದು ಆದರೆ ನೆನಪುಗಳು ಮುಗಿಯಲಾರದು. ಕಾರ್ಯಕ್ರಮ ಮುಗಿಯಬಹುದು ಆದರೆ ನೆನಪುಗಳು ಮುಗಿಯಬಾರದು. ವೇದಿಕೆ ಖಾಲಿಯಾಗಬಹುದು ಆದರೆ ಹೃದಯಗಳು ಖಾಲಿಯಾಗಬಾರದು. ಮಾತುಗಳು ನಿಂತು ಹೋಗಬಹುದು ಆದರೆ ಅವುಗಳು ಕೊಟ್ಟ ಸ್ಫೂರ್ತಿ ನಿಲ್ಲಬಾರದು. ಇಲ್ಲಿ ಹೊತ್ತಿಸಿದ ಜ್ಞಾನದ ದೀಪ ನಾಳೆಯ ದಾರಿಗೂ ಬೆಳಕಾಗಲಿ. ಇಂದು ಇಲ್ಲಿ ಮೂಡಿದ ಈ ಸುಂದರ ನೆನಪು ನಮ್ಮ ಬದುಕಿನ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ. ಬಂದ ಎಲ್ಲರಿಗೂ ಧನ್ಯವಾದ. ಬೆಂಬಲಿಸಿದ ಎಲ್ಲ ಹೃದಯಕ್ಕೂ ಹೃದಯಪೂರ್ವಕ ಕೃತಜ್ಞತೆ. ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಿದ ಪ್ರತಿಯೊಬ್ಬ ಹೃದಯಕ್ಕೂ ಸಾವಿರ ನಮನಗಳು ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಸೊ ನೀವು ಯಾವುದೇ ಒಂದು ಕಾರ್ಯಕ್ರಮವನ್ನು ನೀವು ನಿರೂಪಣೆ ಮಾಡ್ತಾ ಇದ್ದೀರಿ ಅಂದಾಗ ಸಹಜವಾಗಿ ನೀವು ಅಲ್ಲಿ ಬಳಸುವಂತಹ ಪದಗಳು ಬಹಳ ಇಂಪಾರ್ಟೆಂಟ್.
ಓಕೆ, ಎಲ್ಲ ಅದ್ಭುತವಾದ ಪದಗಳಿದ್ದಾವ, ಆದರೆ ನೀವು ಮಾತನಾಡುವಂತಹ ಮಾತಿನ ಶೈಲಿ, ನೀವು ಬಳಸ್ತಕ್ಕಂತಹ ಈ ಸ್ಲ್ಯಾಂಗು ಮತ್ತು ಏರಿಳಿತಗಳಿದಾವಲ್ಲ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಪದಗಳನ್ನು ಬಳಸುವಾಗ ಏರಿಳಿತಗಳನ್ನು ಬಳಸಲೇಬೇಕು. ಕೆಲವೊಂದು ಪದಪುಂಜಗಳನ್ನು ಹೈಲೈಟ್ ಮಾಡೋದಕ್ಕೆ ಜೋರಾಗಿ ಹೇಳಿ, ಇನ್ನು ಕೆಲವು ಪದಪುಂಜಗಳನ್ನು ಸ್ವಲ್ಪ ಸೌಂಡ್ ಕಡಿಮೆ ಮಾಡಬೇಕು. ಆ್ಯಂಡ್ ನೀವು ಮಾತನಾಡುವಾಗ ವೇದಿಕೆಯ ಮುಂಭಾಗದಿರುವಂತಹ ಜನರನ್ನು ಮತ್ತು ವೇದಿಕೆಯಲ್ಲಿರುವವರನ್ನು ಅಕ್ಕಪಕ್ಕದಲ್ಲಿ ಸುತ್ತುವರೆದು ನೋಡುತ್ತಾ ಮಾತನಾಡಬೇಕು ಹೊರತು ಕೇವಲ ನೀವು ಬರೆದುಕೊಂಡಿರುವ ಪದಪುಂಜಗಳನ್ನು ಮಾತ್ರ ಏನು ಮಾಡಬಾರ್ದು, ನೋಡಬಾರ್ದು. ಅಂದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗತ್ತೆ. ಜೊತೆಗೆ ನೀವು ಈ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ನಿಮ್ಮ ಒಂದು ಹಾಕಿಕೊಂಡಿರುವಂತಹ ಬಟ್ಟೆ, ನಿಮ್ಮ ನಗು, ನಿಮ್ಮ ಹೇರ್ ಸ್ಟೈಲ್ ಎಲ್ಲವೂ ಕೂಡ ಅದ್ಭುತವಾಗಿರ್ತದೆ. ಈ ಮಾತುಗಳನ್ನು ಮಾತನಾಡುವಾಗ ಒಂದು ವಿಡಿಯೋ ರೆಕಾರ್ಡನ್ನು ಮಾಡಿಸಿ ಆಮೇಲೆ ಕೇಳಿ, ಅದ್ಭುತವಾಗಿರ್ತದೆ. ಧನ್ಯವಾದಗಳು.